ಕಮಿಷನ್ ಭ್ರಷ್ಟ ಸರ್ಕಾರದಿಂದ ಜನ ಭ್ರಮನಿಷ್ಠರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯಲ್ಲೂ ಕೂಡ ಎಲ್ಲ ಸೀಟ್ಗಳು ನಾವು ಗೆಲ್ತೀವಿ ಅಂತ ವಿಶ್ವಾಸ ಕೂಡ ನಾನು ಹೇಳ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ರಥಯಾತ್ರೆ ಹೊರಟಿದ್ದಾರೆ, ವಿಜಯ ಸಂಕಲ್ಪ ಯಾತ್ರೆ ಅಂತ ಹೊರಟಿದ್ದಾರೆ. ಅದು ಯಾವ ವಿಜಯ ಮಾಡಿದ್ರೆ ಅಂತ ಅವರೇ ಹೇಳಬೇಕು. ನಮ್ಮ ಪ್ರಕಾರ ವಿಜಯ ಸಂಕಲ್ಪ ಅಲ್ಲ, ಅವರು ಕ್ಷಮೆಯಾತ್ರೆ ಮಾಡಬೇಕಾಗಿತ್ತು. ರಾಜ್ಯದ ಜನರ ಕ್ಷಮೆ ಕೊಡಬೇಕಾಗಿತ್ತು. ಯಾಕಂತ ಹೇಳಿದ್ರೆ, ಹೌದು ನಾವು 40% ಕಮಿಷನ್ ಹೊಡೆದಿದ್ವಿ, ಅದಕ್ಕೆ ಕ್ಷಮೆ ಕೊಡಿ. ಬೆಲೆ ಏರಿಕೆ ಮಾಡಿದ್ವಿ, ಅದಕ್ಕೆ ಕ್ಷಮೆ ಕೊಡಿ. ಗ್ಯಾಸ್ ಬೆಲೆ 400ರಿಂದ 1100 ಮಾಡಿದ್ದೀವಿ, ಅದಕ್ಕೆ ಕ್ಷಮೆ ಕೊಡಿ. ಯುವಕರಿಗೆ ಉದ್ಯೋಗ ಕೊಡಲಿಲ್ಲ, ಅದಕ್ಕೆ ಕ್ಷಮೆ ಕೊಡಿ. ಬೆಲೆ ಏರಿಕೆ ಗಗನಕ್ಕೆ ಏರಿದೆ, ತಡೆಯೋಕ್ಕೆ ಆಗಲಿಲ್ಲ, ಅದಕ್ಕೆ ಕ್ಷಮೆ ಕೊಡಿ. ನಮ್ಮ ಒಬ್ಬ ಶಾಸಕ ಮಾಡಾಳ್ ವಿರೂಪಾಕ್ಷ ಅವ್ರ ಮನೇಲಿ 8 ಕೋಟಿ ಸಿಕ್ಕಿದೆ, ಅದಕ್ಕೆ ಕ್ಷಮೆ ಕೊಡಿ. ಸೊ ಇದೆಲ್ಲ ದೊಡ್ಡ ಪಟ್ಟಿ ಮಾಡಿಕೊಂಡು ಕ್ಷಮೆ ಕೇಳಿದ್ರೆ ಬಹುಶಃ ಜನ ಕ್ಷಮೆ ಮಾಡ್ತಾರಂತ ಪ್ರಯತ್ನ ಮಾಡಬೇಕು. ಆದರೆ ಇವರು ವಿಜಯ ಕಾರ್ಯಕ್ರಮ, ವಿಜಯ ಸಂಕಲ್ಪ ಮಾಡಬೇಕು, ಅದೊಂದು ದುರ್ದೈವ. ಯಾಕಂತ ಹೇಳಿದ್ರೆ ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ. ಇವರು ವೋಟ್ ಕೇಳೋಂತಹ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಇವ್ರಿಗೆ ಬದ್ಧತೆ ಇಲ್ಲ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ರಾಜ್ಯದಲ್ಲಿ ರೌಡಿಗಳ ಸರ್ಕಾರ ಮಾಡಿಬಿಟ್ಟಿದ್ದಾರೆ ಇವರು, ರೌಡಿಗಳ ಸರ್ಕಾರ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಪ್ರೈಮ್ ಮಿನಿಸ್ಟರ್ ಒಂದು ಕಾರ್ಯಕ್ರಮ ಮಂಡ್ಯದಲ್ಲಿ ಒಬ್ಬ ಕ್ರಿಮಿನಲ್ಲು ಏನಿಸೊಂದು ಒಬ್ಬ ಕ್ರಿಮಿನಲ್ ಫೈಟರ್ ರವಿ, ಅವನಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಹೀಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಇದೊಂದು ದುರ್ದೈವ, ದುರಂತ. ಯಾರು ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ರು? ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಬೇಕಂದ್ರೆ ಅದರಲ್ಲಿ ಎಲ್ಲ ಚೆಕ್ ಆಗತ್ತೆ, ಸೆಕ್ಯೂರಿಟಿ ಚೆಕ್ ಆಗತ್ತೆ, ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ಯಾವ